ನಮಸ್ಕಾರ. ನಾನು ಇವತ್ತು ಹಿಂದೆ ಸಾಕಷ್ಟು ತಾಯಿಯ ಬಗ್ಗೆ, ತಾಯಿ ದೇವರು ಅಂತಂತೇಳಿ ಅಮ್ಮನ ಬಗ್ಗೆ ಮಾತಾಡಿದ್ದೀನಿ. ಇವತ್ತು ತಂದೆಯ ಬಗ್ಗೆ ಎರಡು ಮಾತಾಡಬೇಕು ಅಂತಂತೇಳಿ ತೀರ್ಮಾನ ಮಾಡಿ ಇದನ್ನು ಪ್ರಸ್ತುತ ಇದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಕನಕದಾಸರ ಒಂದೆರಡು ಹಿತನುಡಿಗಳನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ನೇಮವಿಲ್ಲದ ಹೋಮ ವಿದ್ಯಾತಕ್ಕೆ, ನೇಮವಿಲ್ಲದ ಹೋಮ ವಿದ್ಯಾತ್ಮವು ಇರದ ಮಂತ್ರವ್ಯಾಕೆ, ನೀರ ಮುಳುಗಲು ಯಾಕೆ ನಾರಿಗೆಲ್ಲ ಬಿಡಲ್ಯಾಕೆ, ವಾರಕ್ಕೆ ಒಂದು ಉಪವಾಸ ಮಾಡಲ್ಯಾಕೆ, ಆ ನರಸಿಂಹನ ದಿವ್ಯ ನಾಮವನ್ನು ನೆನೆದರೆ ಘೋರ ಪಾತಕವೆಲ್ಲ ತೊಲಗಿ ಹೋಗುವುದು. ಆ ಕನಕದಾಸರು ಇದನ್ನು ಹೇಳ್ತಾರೆ. ನೀತಿ ನಿಯಮ ನಡವಳಿಕೆ, ಆ ಒಂದು ರೀತಿ ರಿವಾಜುಗಳು ಇಲ್ಲದ ಹೋಮ ಮಾಡಿದರೆ ಏನು ಪ್ರಯೋಜನ ಬಂತು? ಏ ಮನುಜ, ನೀನು ರಾಮನಾಮದ ಮಂತ್ರವನ್ನು ಹೇಳಲಿಲ್ಲ ಅಂತ ಹೇಳಿದರೆ ನೀನು ಏನಕ್ಕೆ ಉಪಯೋಗ ಅದೀಯಾ? ನೀರು ಮುಳುಗಿ ಮಂತ್ರ ಹೇಳಿ ರಾತ್ರಿ ಹೊತ್ತು ಕೆಟ್ಟ ಕೆಲಸಕ್ಕೆ ತೊಡಗಿದರೆ ಏನು ಪ್ರಯೋಜನ ಬಂತು? ವಾರಕ್ಕೊಂದ್ಸರಿ ಉಪವಾಸ ಮಾಡಿ ನಾನು ಹಾಗೆ ಹೀಗೆ ಅಂತಂತೇಳಿ ಜಂಬ ಕೊಚ್ಕೊಂಡ್ರೆ ಬಂತು? ಏ ಮನುಜ, ಆ ನರಸಿಂಹನ ನಾಮವನ್ನು ಜಪಿಸು, ನಿನ್ನ ಘೋರ ಪಾತಕವೆಲ್ಲ ಪಾಪವೆಲ್ಲ ಕಳೆದು ಪುಣ್ಯ ಸಿಗುತ್ತೆ ಅಂತಂತೇಳಿ ನಮ್ಮ ಕನಕದಾಸರು ಒಂದು ಮಾತನ್ನು ಹೇಳ್ತಾರೆ. ತಂದೆ ಒಂದು ಕುಟುಂಬದ ಭದ್ರ ಬುನಾದಿ. ತಂದೆನ ಯಾರು ಹೊಗಳೋದೇ ಇಲ್ಲ. ಯಾವ ತಂದೆನೂ ಲೆಕ್ಕಕ್ಕೆ ತಗೊಳಂಗಿಲ್ಲ. ಯಾಕೆ? ಅವನೇನು ಮಾಡಿಲ್ವೋ? ತಂದೆ ಕುಟುಂಬದ ಭದ್ರ ಬುನಾದಿ, ಗೊತ್ತಾಯ್ತಾ? ಪ್ರತಿ ಪ್ರೀತಿ ಮತ್ತು ಶಿಸ್ತಿನ ಮೂರ್ತ ರೂಪ. ನಿಸ್ವಾರ್ಥವಾಗಿ ದುಡಿದು ಮಕ್ಕಳ ಭವಿಷ್ಯವನ್ನು ರೂಪಿಸುವ ಏಕೈಕ ವ್ಯಕ್ತಿ. ರಕ್ಷಕನಾಗಿ, ಕುಟುಂಬದ ರಕ್ಷಕನಾಗಿ, ಮಾರ್ಗದರ್ಶಕನಾಗಿ, ಮಕ್ಕಳಿಗೆ ಬೆನ್ನೆಲುಬಾಗಿ ನಿಂತು ಅವರ ಭವಿಷ್ಯದ ಕಡೆಗೆ ಅವನು ಯೋಚನೆ ಮಾಡ್ತಾ ಇರ್ತಾನೆ. ತಮ್ಮ ಆಸೆ ಆಕಾಂಕ್ಷೆಗಳನ್ನು ಬದಿಗೊತ್ತಿ ಮಕ್ಕಳ ಏಳಿಗೆಗಾಗಿ, ಕುಟುಂಬದ ಏಳಿಗೆಗಾಗಿ ತಮ್ಮ ಜೀವನವನ್ನು ಮುಡಿಪಾಗಿಡ್ತಾನೆ. ಕುಟುಂಬದ ಅಗತ್ಯಗಳನ್ನು ನೆರವೇರಿಸುವುದು ಅವನ ಕರ್ತವ್ಯ. ಅವನ್ನೆಲ್ಲ ಪೂರೈಸುವವನೇ ಅಪ್ಪ. ಮಕ್ಕಳ ಪಾಲಿಗೆ ಮೊದಲ ನಾಯಕ, ಹೀರೋ ಹಾಗೂ ಮಾದರಿ ವ್ಯಕ್ತಿಯವನು. ಹಾಗೆ ಮಕ್ಕಳಿಗೆಲ್ಲ ಒಂದು ಶಕ್ತಿಯ ಮೂಲವಾಗಿದ್ದಾನೆ. ಅವನು ಕುಟುಂಬದ ಮುಖ್ಯಸ್ಥ. ಆರ್ಥಿಕವಾಗಿ, ಮಾನಸಿಕವಾಗಿ ಕುಟುಂಬಕ್ಕೆ ಆಧಾರ ಸ್ತಂಭ ತಂದೆ. ತ್ಯಾಗಮಯ್ಯ ಅವನು. ಯಾವಾಗಲೂ ಮಕ್ಕಳಿಗೆ ಒಂಥರ ಅವನು ATM ಇದ್ದಂಗೆ. ಮನಿ ಕೊಡ್ತಿರೋದೆ, ಅವನು ಸಾಕ್ತಿರೋದೆ. ಮಕ್ಕಳ ಉತ್ತಮ ಶಿಕ್ಷಣಕ್ಕಾಗಿ, ಮಕ್ಕಳ ಆರೋಗ್ಯ ಜೀವನಕ್ಕಾಗಿ ತಂದೆ ತಾಯಿಗಳು ಅಪಾರವಾದ ಒಂದು ತ್ಯಾಗವನ್ನು ಮಾಡ್ತಾರೆ. ಮಾರ್ಗದರ್ಶಕರಾಗ್ತಾರೆ ಅವರು. ಒಳ್ಳೆಯ ನಡವಳಿಕೆ, ಸಮಯ ಪಾಲನೆ, ಶಿಸ್ತನ್ನು ಕಲಿಸುವ ಮೂಲಕ ಒಬ್ಬ ತಂದೆ ಜೀವನದಲ್ಲಿ ಮಕ್ಕಳಿಗೆ ಮೊದಲ ಗುರುವಾಗಿ ಕಾರ್ಯ ನಿರ್ವಹಿಸ್ತಿರ್ತಾನೆ.
ಗೊತ್ತಾಯ್ತಾ? ಪ್ರೀತಿ ಕೊಡೋನು ಅವನೇ, ಅವ್ರನ್ನೆಲ್ಲ ಇಡೀ ಕುಟುಂಬವನ್ನು ರಕ್ಷಣೆ ಮಾಡೋನು ಅವನೇ. ಮಕ್ಕಳಿಗೆ ತಂದೆ ಕಠಿಣವಾಗಿ ಕಂಡರೂ ಸಹ ಅವನ ಆ ಹೃದಯ ಐತಲ್ಲ, ಅದು ವಿಶಾಲವಾಗಿರುತ್ತದೆ, ವಿಶಾಲ ಹೃದಯ. ಒಬ್ಬ ತಂದೆ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿ. ಅವನು ಸರಳವಾಗಿ ಜೀವನ ನಡೆಸ್ತಾನೆ, ಒಳ್ಳೊಳ್ಳೆ ಬಟ್ಟೆ ಹಾಕೋದಿಲ್ಲ, ಮಕ್ಕಳು ಚೆನ್ನಾಗಿದ್ದರೆ ಸಾಕು ಅಂತೇಳಿ ಒಂದೊಂದು ಸರಿ ತೂತು ಬಿದ್ದ ಜೇಬನೂ ಸಹ ಹಾಕ್ಯಂಡು ಹೋಗ್ತಾನೆ. ಇನ್ನೊಬ್ಬರ ಚಿಂತನೆಯನ್ನು ಅವನು ನಂಬ್ತಾನೆ. ಕಷ್ಟದ ಸಮಯದಲ್ಲಿ ಸತ್ಯದ ಹಾದಿಯಲ್ಲಿ ನಡೆದು ಒಳ್ಳೆಯ ನಡವಳಿಕೆಯನ್ನು ಕಲಿಸುತ್ತಾನೆ. ಮಕ್ಕಳಿಗೆ ಡೈರೆಕ್ಟಾಗಿ ಪ್ರೀತಿ ತೋರಿಸಲ್ಲ ಅವನು. ತಂದೆಯ ಪ್ರೀತಿ ಅಂತರಂಗದಲ್ಲಿ ಅಡಗಿರುತ್ತದೆ. ಮಕ್ಕಳಿಗೆ ಒಳ್ಳೆಯ ಶಿಸ್ತು, ಭವಿಷ್ಯವನ್ನು ತಂದೆ ರೂಪಿಸ್ತಾನೆ. ಏನೇ ಕಷ್ಟ ಬರಲಿ, ಏನೇ ದುಃಖ ಬರಲಿ, ಮಕ್ಕಳಿಗೆ ತೋರ್ಪಡಿಸ್ಕೊಳ್ಳೋದಿಲ್ಲ. ಮಕ್ಕಳು ಚೆನ್ನಾಗಿರ್ಬೇಕು ಅನ್ನೋದು ಅವನ ಒಂದು ಗುರಿಯಾಗಿರುತ್ತದೆ. ತಂದೆಯ ತ್ಯಾಗ ಮತ್ತು ಪರಿಶ್ರಮ ಮೌಲ್ಯ ಕಟ್ಟಲು ಸಾಧ್ಯ ಇಲ್ಲ, ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅದು. ಹಾಗೆ ಮಕ್ಕಳಿಗೂ ಸಹ ಇಳಿ ವಯಸ್ಸಿನಲ್ಲಿ ಅವರು ಇಷ್ಟೆಲ್ಲ ಕಷ್ಟ ಬಿದ್ದಿರ್ತಾರೆ. ತಂದೆ ತಾಯಿಯರ ಸೇವೆ ಮಾಡುವುದು ಒಂದು ಶ್ರೇಷ್ಠ ಕಾರ್ಯ, ಒಂದು ತಪಸ್ಸು ಎಂದು ಹೇಳ್ಬೋದು. ಅವರ ಪ್ರೀತಿ, ಮಾರ್ಗದರ್ಶನ ಮಕ್ಕಳಿಗೆ ಒಂದು ದಾರಿದೀಪವಾಗಿರುತ್ತದೆ. ಮಾತೃದೇವೋ ಭವ, ಪಿತೃದೇವೋ ಭವ. ತಂದೆ ತಾಯಿಯರಿಗೆ ದೇವರಿಗೆ ಸಮ. ತಂದೆ ತಾಯಿಯರನ್ನ ಯಾರು ಸಂತುಷ್ಟವಾಗಿ ಗೌರವದಿಂದ ಮರ್ಯಾದೆಯಿಂದ ನೋಡಿಕೊಳ್ತಾರೋ ಅವರೇ ನಿಜವಾದ ದೇವರು. ಅವರು ಪಾರ್ವತಿ ಪರಮೇಶ್ವರರು ಇದ್ದಂತೆ. ಯಾವಾಗಲೂ ಸಂತುಷ್ಟವಾಗಿ ಅವ್ರನ್ನ ನೋಡಿಕೊಳ್ಳುವಂತೆ ನೋಡಿಕೊಳ್ಳಬೇಕು. ಹೀಗಾಗಿ ತಂದೆ ತಾಯಿಯರು ಕಣ್ಣಿಗೆ ಕಾಣುವ ಪ್ರತ್ಯಕ್ಷ ದೇವರುಗಳು. ಅವರನ್ನು ನೀವು ಬಹಳ ಬೇಕು, ಇಲ್ಲವಾದರೆ ಸಾರ್ಥಕತೆ ಹೊಂದುವುದಿಲ್ಲ ಎಂದು ಹೇಳುತ್ತಾ ನಾನು ಈ ಮಾತುಗಳನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ದಯವಿಟ್ಟು ಈ ಮಾತುಗಳನ್ನು ಕೇಳಿ ಎಲ್ಲರೂ ತಂದೆ ತಾಯಿಗಳನ್ನು ಸರಿಯಾಗಿ ನೋಡಿಕೊಳ್ಳಿ. ನಿಮಗೆ ಅಗಾಧವಾದ ಪುಣ್ಯ ಸಿಗುತ್ತದೆ. ಇಳಿ ವಯಸ್ಸಿನಲ್ಲಿ ಅವರು ಆಶ್ರಯ ಬಯಸ್ತಾರೆ. ಮಕ್ಕಳ ಮನಸ್ಸಾಗಿರ್ತದೆ ಅವ್ರದ್ದು. ಇಳಿ ವಯಸ್ಸಿನಲ್ಲಿ ತಂದೆ ತಾಯಿಗಳ ಮನಸ್ಸು ಮಕ್ಕಳ ಮನಸ್ಸಾಗಿರ್ತದೆ. ಭಯ, ಆತಂಕದಿಂದ ಕೂಡಿರ್ತಾರೆ. ಎಲ್ಲಿ ನಮ್ಮ ಮಕ್ಕಳು ಬಿಟ್ಟು ಬಿಡ್ತಾರೋ, ನಾವು ಎಲ್ಲಿ ಏಕಾಂಗಿಗಳು ಆಗಿಬಿಡ್ತೀವೋ ಅನ್ನುವ ಭಯ ಅವ್ರಿಗೆ ಕಾಡ್ತಾ ಇದೆ. ಕಾಲಲ್ಲಿ ಶಕ್ತಿ ಇರಲ್ಲ, ಮೈಯಲ್ಲಿ ಶಕ್ತಿ ಇರಲ್ಲ, ಕಣ್ಣು ಮಂಜಾಗಿರ್ತವೆ, ಬಿದ್ದು ಹೋಗುವ ದೇಹಗಳು. ಅವರನ್ನು ದೇವರಂತೆ ಪೂಜೆ ಮಾಡಿ ಯಾರು ಅವರನ್ನು ನೋಡಿಕೊಳ್ತಾರೋ ಅವರಿಗೆ ಅಗಾಧವಾದ ಒಂದು ಪುಣ್ಯ ಸಿಗುತ್ತದೆ, ಲಭಿಸುತ್ತದೆ. ಅವ್ರ ಮಕ್ಕಳಿಗೆ ಅದು ಅನುಕೂಲತೆ ಮಾಡಿಕೊಡ್ತದೆ. ಹೀಗಾಗಿಬಿಟ್ಟು ನೀವು ಯಾವುದೇ ಪುಣ್ಯ ಮಾಡೋದು ಇಂಪಾರ್ಟೆಂಟ್ ಅಲ್ಲ. ವಯಸ್ಸಾದ ತಂದೆ ತಾಯಿಗಳು ನಿಮ್ಮ ಮನೆಯಲ್ಲಿ ಇದ್ದರೆ ಅವರನ್ನು ಗೌರವದಿಂದ, ಪ್ರೀತಿ, ಆದರಾತಿಥ್ಯಗಳಿಂದ ನೋಡಿಕೊಳ್ಳಬೇಕು. ಇದು ಬಹಳ ಮುಖ್ಯವಾದ ಕೆಲಸ ಅಂತ ಹೇಳುತ್ತಾ ನನ್ನ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.